ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು. ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಬಲವುಳ್ಳನೇ ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. ಬಲವುಳ್ಳನೇ ನಿನ್ನ ಸಮ್ಮುಖವನ್ನೇ ನಾ ಆಶ್ರಯಿಸುವೆ ಅನುದಿನವೂ. యేసయ్య 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 యేసయ్ಯ. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുಳಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. యేసయ్య 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನಿಸ್ಸಿ ನನ್ನ ಜೊತೆ ನೀನೇ. ನಾ ಭಯಪಡೆನು, ನಾ ಹೆದರೆನು. ಯೆಹೋವ ನಿಸ್ಸಿ ನನ್ನ ಜೊತೆ ನೀನೇ. యేసయ్య 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 యేసయ్య. ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯದ ಶಿರೋನಾಮ ಏನಂತ ಹೇಳಿದ್ರೆ, ಸಮಸ್ಯೆಯಲ್ಲಿ ಇದ್ದೀರಾ? ನಮ್ಮ ದೇವರಿಗೆ ಯಾವುದು ಸಮಸ್ಯೆ ಅಲ್ಲ, ಅಸಾಧ್ಯವಲ್ಲ. ನಮ್ಮ ದೇವರಿಗೆ ಯಾವುದು ಅಸಾಧ್ಯವಲ್ಲ. ಯಾಕೆ ನಮಗೆ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ನೋಡಬಾರ್ದು ಅಂತ ಹೇಳಿದರೆ, ನಾವು ಸಮಸ್ಯೆಯನ್ನು ಬಗೆಹರಿಸುವ, ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ದೇವರು ನಾವು ಆರಾಧನೆ ಮಾಡ್ತಿದ್ದೇವೆ. ಹಾಗಾಗಿ ಈ ದಿನ ಸಮಸ್ಯೆಯಲ್ಲಿದ್ದೀರಾ,
ನಮ್ಮ ದೇವರಿಗೆ ಅದು ಸಮಸ್ಯೆ ಅಲ್ಲ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಾವು ಪ್ರಾರ್ಥನೆ ಮಾಡುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರ ಅಪ್ಪ. ಲೋಕದಲ್ಲಿ ಸ್ವಾಮಿ ಅನೇಕರು ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿದ್ದಾರಪ್ಪ. ಕರ್ತನೆ, ನಿನ್ನನ್ನು ನಂಬುವಂಥ ನಿನ್ನ ಮಕ್ಕಳು ಯಾವಾಗಲೂ ಕೂಡ ಸ್ವಾಮಿ ನಿನ್ನ ಮೇಲೆ ದೃಷ್ಟಿ ಇಟ್ಟುಕೊಂಡು ಸ್ವಾಮಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಜಯಿಸಿ ನಿಲ್ಲುವಂಥ ಕೃಪೆ, ಜ್ಞಾನ ದೇವರೇ ನೀನು ಅನುಗ್ರಹಿಸಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡುವಾಗ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಯೇಸುವಿನ ನಾಮದ ತಂದೆ, ಆಮೇನ್, ಆಮೇನ್. ಸಮಸ್ಯೆಯಲ್ಲಿದ್ದೀರಾ? ನಮ್ಮ ದೇವರಿಗೆ ಯಾವುದೂ ಸಮಸ್ಯೆ ಅಲ್ಲ, ಅಸಾಧ್ಯವಲ್ಲ. ಯೆರೆಮೀಯ ಪ್ರವಾದಿ ಆತನು 32ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೀತಾನೆ, ಎಲೇ ಕರ್ತನಾದ ಯೆಹೋವನೇ, ಆಹಾ ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಪ್ರವಾದಿ ಹೇಳ್ತಾನೆ. ಈ ಪ್ರವಾದಿಯನ್ನು ಸತ್ಯವೇದದಲ್ಲಿ ಅನೇಕ ಪಂಡಿತರು ಕಣ್ಣೀರಿನ ಪ್ರವಾದಿ ಅಂತೇಳಿ ಕರೀತಾರೆ. ಆತನ ಜೀವನ ಒಂದು ವೇಳೆ ನಾವು ನೋಡುವುದಾದರೆ ಕಣ್ಣೀರಿನ ಮೇಲೆ ಕಣ್ಣೀರು, ಸಮಸ್ಯೆ ಮೇಲೆ ಸಮಸ್ಯೆ. ಆದರೆ ಪ್ರವಾದಿ ಹೇಳ್ತಾ ಇದ್ದಾರೆ ಈಗ, ಎಲೆ ಯೆಹೋವನೇ, ನಿನಗೆ ಅಸಾಧ್ಯವಾದ ಒಂದು ಇಲ್ಲ, ನೀನೆಲ್ಲವನ್ನು ಸೃಷ್ಟಿ ಮಾಡಿದ್ದಿ. ಹಲ್ಲೆಲೂಯಾ. ಯಾಕಂದರೆ ಪ್ರವಾದಿ ಯಾಕೆ ಹೇಳ್ತಾನಂದರೆ, ಆತನಿಗೆ ಗೊತ್ತಿತ್ತು ಆತನ ದೇವರ ಶಕ್ತಿ. ಆತನು ಬಂದಿರುವಂಥ ಕಣ್ಣೀರಿನ ಪರಿಸ್ಥಿತಿಯನ್ನು ನೋಡಿ ಕುಗ್ಗಿ ಹೋಗಲಿಲ್ಲ, ಬಂದಿರುವಂಥ ಸಮಸ್ಯೆಗಳನ್ನು ನೋಡಿ ದೇವರ ಮೇಲೆ ಭರವಸೆ ಬಿಟ್ಟು ಬಿಡಲಿಲ್ಲ. ದೇವರ ಮೇಲೆ ನಿಜವಾದ ಒಂದು ನಂಬಿಕೆಯಿಂದ ಆತನು ಹೇಳ್ತಿದ್ದಾನೆ, ಎಲೇ ಕರ್ತನಾದ ಯೆಹೋವನೇ, ಆಹಾ ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮ್ಯಾಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ. ಅದಕ್ಕೆ ಪ್ರತ್ಯುತ್ತರವಂತೆ ಯೆರೆಮೀಯನು ಮತ್ತೆ 32ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತಾನೆ, ಇಗೋ ನಾನು ಯೆಹೋವನು. ದೇವರು ಹೇಳುವಂಥ ಮಾತು ಪ್ರತ್ಯುತ್ತರವಾಗಿ ಹೇಳಿರ್ಬೋದು ಇದು. ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು. ನನಗೆ ಅಸಾಧ್ಯವಾದದ್ದೊಂದಾದರೂ ಉಂಟು ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಅಸಾಧ್ಯವಾದುಂಟು ನನಗೆಲ್ಲ ಸಾಧ್ಯ. ಆದರೆ ಇವತ್ತು ದೇವ ಮಗುವಾಗಿ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ನಾವು ಸಮಸ್ಯೆಗಳು, ಕಣ್ಣೀರುಗಳು, ಕಷ್ಟಗಳು ಬರುವಾಗ ಪ್ರಶ್ನೆಗಳು ಹಾಕ್ತೇವೆ, ದೇವರಿದ್ದಾನ? ಒಂದು ವೇಳೆ ದೇವರಿದ್ದರೆ ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ? ಯಾಕೆ ನನಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ? ಯಾಕೆ ಕಣ್ಣೀರಿನ ಪರಿಸ್ಥಿತಿ ಬರ್ತಾ ಇದೆ ಎಂಬುದಾಗಿ ಅನೇಕರು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾಗಲೂ ದೇವರನ್ನು ಅರಿತುಕೊಂಡಂಥ ವ್ಯಕ್ತಿ ಯಾವತ್ತಿದನ್ನು ಹೇಳೋದಿಲ್ಲ. ನಾನು ನೆನೆಸ್ತೇನೆ, ಯೆರೆಮೀಯ ಪ್ರವಾದಿ ಅದಕ್ಕೊಂದು ಉದಾಹರಣೆ ಪ್ರಿಯರೇ. ಆತನ ಜೀವನದಲ್ಲಿ ಆತನು ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಕೂಡ ಆತನು ಹೇಳ್ತಾನೆ, ಯೆಹೋವನಿಗೆ ಅಸಾಧ್ಯವಾದ ಒಂದು ಇಲ್ಲ ಅಂತೇಳಿ. ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ಕಂಗಾಲಾಗಬೇಡ್ರಿ. ನೀವು ಹೇಳಬೇಕು, ಪರಿಸ್ಥಿತಿಯೇ ನನ್ನ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ ಎಂಬುದಾಗಿ. ಕಣ್ಣೀರೇ ನನ್ನ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ ಎಂಬುದಾಗಿ ನಾವು ಹೇಳಬೇಕು ಪ್ರಿಯರೇ. ಯಾಕಂದರೆ ನಮಗೆ ಒಂದು ದೇವರು ಕರೆದಂಥ ಉದ್ದೇಶವಿದೆ ಪ್ರಿಯರೇ. ಹಾಗಾಗಿ ನಮ್ಮನ್ನು ದೇವರು ಕೈ ಬಿಡುವುದೇ ಇಲ್ಲ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಅನೇಕ ನಮಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ಚಿಂತೆಗಳು ನಮಗೆ ಪ್ರಾರಂಭವಾಗುತ್ತೆ. ಬೇರೆ ಬೇರೆ ಚಿಂತೆ ಬರುವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಭಾಳಷ್ಟು ನೊಂದುಕೊಳ್ಳುತ್ತೇವೆ. ಚಿಂತೆ ಮಾಡಿ 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 ಅನೇಕರಿಗೆ ನಿದ್ದೆನೇ ಬರಲ್ಲ. ಅವರ ಜೀವನದಲ್ಲಿ ಬೇರೆ ಬೇರೆ ರೋಗಗಳನ್ನು ಅವರು ಆಹ್ವಾನಿಸ್ತಾರೆ. ಆದರೆ ಯೇಸು ಸ್ವಾಮಿ ಕೂಡ ನಮಗೆ ಹೇಳುವಂಥದ್ದು, ನೀವು ಚಿಂತೆ ಮಾಡಬೇಡ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಅದೇ ರೀತಿ ಇವತ್ತು ನಾವು ಒಂದು ವೇಳೆ ಅಬ್ರಹಾಮನ ಜೀವನ ನೋಡುವಾಗ, ಅಬ್ರಹಾಮನು ದೇವರ ಸ್ನೇಹಿತ ಎಂಬುದಾಗಿ ಕರೆಯಲ್ಪಟ್ಟರೂ ಕೂಡ ಆತನೊಂದು ಕಡೆಯಲ್ಲಿ ಚಿಂತೆ ಮಾಡ್ತಾನೆ. ನಾವು ಒಂದು ವೇಳೆ ನೋಡೋದಾದರೆ ಆದಿಕಾಂಡದಲ್ಲಿ ನೋಡುವಾಗ ಅಲ್ಲಿ ನಮ್ಗೆ ಗೊತ್ತಿದೆ,
ಆತನು ತನಗೆ ಮಕ್ಕಳಿಲ್ಲ ಎಂಬುದಾಗಿ ಆತನು ಚಿಂತೆ ಮಾಡ್ತಾನೆ. ಎಲ್ಲವೂ ಕೂಡ ನನ್ನ ಸೇವಕನ ಒಂದು ಕೈಗೆ ಹೋಗ್ಬೋದು, ನನ್ನ ಎಲ್ಲ ಪ್ರಾಪರ್ಟಿ ಎಲ್ಲ ಆಚೆ ಹೋಗ್ತದೆ ಎನ್ನುವಂಥ ಒಂದು ಚಿಂತೆ ಪ್ರಾರಂಭವಾಗ್ತದೆ. ಆದರೆ ಒಂದು ದಿವಸ ದೇವರು ವಿಸಿಟ್ ಮಾಡ್ತಾರೆ. ಅಲ್ಲಿ ನಾವು ನೋಡುವಾಗ 18ನೇ ಅಧ್ಯಾಯ 9ನೇ ವಚನ, ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಿನಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು ಎಂಬುದಾಗಿ ದೇವರು ಕೇಳ್ತಾನೆ. ಸಾರಳು ಪರಿಸ್ಥಿತಿಯನ್ನು ನೋಡಿ ಮಾತನಾಡ್ತಿದ್ದಾಳೆ. ಸಾರಳು ಪರಿಸ್ಥಿತಿಯನ್ನು ನೋಡಿ ನಗ್ತಾ ಇದ್ದಾಳೆ. ಸಾರಳು ನಕ್ಕಿದ್ದು ದೇವರಿಗೆಲ್ಲ, ತನ್ನನ್ನೇ ತಾನು ನೋಡಿ ನಗ್ತಾ ಇದ್ದಾಳೆ. ನನಗಿದು ಸಾಧ್ಯನಾ? ನನಗೆ ಸಾಧ್ಯತೆ ಇದೆಯಾ? ಈಗ ಇವರು ಹೇಳಿದ್ದು ನನ್ನ ಜೀವನದಲ್ಲಿ ಆಗಬಹುದಾ? ಪ್ರೀತಿಯ ದೇವಜನರು, ಅನೇಕ ಆವರ್ತಿ ನಮಗೂ ಕೂಡ ಇಂಥ ಒಂದು ಪ್ರಶ್ನೆಗಳಿರ್ತದೆ. ದೇವರು ಹೇಳಿದ್ದಾರೆ, ಯುಗದ ಸಮಾಪ್ತಿಯ ಎಲ್ಲ ದಿವಸವೂ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ. ದೇವರಿದ್ದಾನ ನನ್ನ ಸಂಗಡ? ಒಂದು ವೇಳೆ ದೇವರು ಇರುವುದಾದ್ರೆ ಯಾಕೆ ನನ್ನ ಜೀವನದಲ್ಲಿ ಬೇರೆ ಬೇರೆ ಸಂಗತಿಗಳು ನಡೀತಾ ಇದೆ? ಹಲ್ಲೆಲೂಯಾ. ಇಂಥ ಒಂದು ವಿಚಾರ ನನ್ನ ಜೀವನದಲ್ಲಿ ಕೂಡ ಬರಬಹುದು. ಆದರೆ ಸಾರಳು ಕೂಡ ಆಗಲಿ ನಗ್ತಾ ಇದ್ದಾಳೆ. ಅವಳ ಪ್ರಾಕ್ಟಿಕಲ್ ವಿಷಯಗಳನ್ನು ನೋಡಿ ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ನೈಜವಾಗಿಯೂ ನೀವು ಕೆಲವೊಂದು ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗದಿರಬಹುದು ಈ ಲೋಕದ ಕಣ್ಣಿನಲ್ಲಿ, ಅಥವಾ ನಿಮ್ಮ ಕಣ್ಣೀರು ಇನ್ನು ಮುಗಿಯದೇ ಇರಬಹುದು ಈ ಲೋಕದ ಕಣ್ಣಿನಲ್ಲಿ. ನೀವು ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಿಕರು ಯಾರ ಬಗ್ಗೆ ನೀವು ನೆನೆಸ್ತಾ ಇದ್ದೀರೋ ಅವರು ನಿಮ್ಮ ಈ ಜೀವನದಲ್ಲಿ ಬದಲಾಗದಿರ್ಬೋದು ನಿಮ್ಮ ಕಣ್ಣಿನಲ್ಲಿ. ನಿಮ್ಮ ಬಿಸ್ನೆಸ್ ಅದು ಒಳ್ಳೆಯದಾಗದಿರ್ಬೋದು ಅದು ನಿಮ್ಮ ಕಣ್ಣಿನಲ್ಲಿ. ನಿಮ್ಮ ಸಂಬಂಧಗಳು ಒಟ್ಟಾಗದಿರ್ಬೋದು ಅದು ನಿಮ್ಮ ಕಣ್ಣಿನಲ್ಲಿ. ಅಥವಾ ಬೇರೆ ಬೇರೆ ವಿಚಾರಗಳು, ಕೆಲಸದ ವಿಚಾರ. ಅಯ್ಯೋ, ನನಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯವಿಲ್ಲವಾ? ನನ್ನ ಫೈನಾನ್ಷಿಯಲ್ ಕಂಡೀಷನ್ ಸರಿಯಾಗಲಿಕ್ಕೆ ಸಾಧ್ಯವಿಲ್ಲವಾ? ಬೇರೆ ಬೇರೆ ವಿಚಾರಗಳು. ಇದೆಲ್ಲವೂ ಕೂಡ ಒಂದು ವೇಳೆ ನಮಗೆ ಹೀಗಿರ್ಬೋದು, ಇದು ಆಗಲಿಕ್ಕೆ ಸಾಧ್ಯ ಇಲ್ಲವಾ ಎಂಬುದಾಗಿ. ಆದರೆ ಇದೇ ರೀತಿ ಸಾರಳು ಕೂಡ ಪ್ರಾಕ್ಟಿಕಲ್ ಆಗಿ ಆಕೆ ಥಿಂಕ್ ಮಾಡಿ ಆತಳು ನಗ್ತಾ ಇದ್ದಾಳೆ. ನನಗೆ ಸಾಧ್ಯ ಇದೆಯಾ? ನಾನು ಮುದುಕಿಯಾಗಿದ್ದೇನೆ, ನನ್ನಿಂದ ಸಾಧ್ಯನಾ? ಹಲ್ಲೆಲೂಯಾ. ಪ್ರೀತಿ ದೇವಜನರೇ, ಅದಕ್ಕೆ ಯೆಹೋವನು ಅಬ್ರಹಾಮನಿಗೆ 13ನೇ ವಚನ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವ ಹಾದೀತೆ ಎಂದು ಹೇಳಿದ್ದೇನು. ಯಾಕೆ ಹಾಗೆ ಹೇಳ್ತಾರೆ? ಯೇಸು ಸ್ವಾಮಿ ಕೂಡ ಶಿಷ್ಯರು ರೊಟ್ಟಿ ಇಲ್ಲ ಎಂಬುದಾಗಿ ಹೇಳುವಾಗ ಪ್ರಾಕ್ಟಿಕಲ್ ಅದು ಹೌದು, ರೊಟ್ಟಿ ಇರಲಿಲ್ಲ. ನೀವು ರೊಟ್ಟಿ ಇಲ್ಲವಲ್ಲ ಅಂತ ಯಾಕೆ ಹೇಳುದು? ಯಾಕೆ ನಿಜ ಯಾಕೆ ಹೇಳ್ತಾ ಈಗ ಯಾಕೆ ಮಾತಾಡ್ತಿದ್ದೀರಿ? ನಾನು ಅದ್ಭುತ ಮಾಡುವ ದೇವರು ಎಂಬುದು ನಿಮ್ಗೆ ಗೊತ್ತಿಲ್ಲವೋ ಎನ್ನುವಂಥ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಒಂದು ದಿವಸ ಆ ಸಮುದ್ರದಲ್ಲಿ ಪ್ರಯಾಣ ಮಾಡಿಕೊಂಡು ಅವರು ತಮ್ಮ ದೋಣಿಯಲ್ಲಿ ಬರುವಂಥ ವೇಳೆಯಲ್ಲಿ ಶಿಷ್ಯರಿಗೆ ಕೇಳ್ತಾರೆ. ಪ್ರಿಯರೇ, ದೇವರಿಗೆಲ್ಲವೂ ಸಾಧ್ಯ, ಆದರೆ ನಾನು ನಂಬಬೇಕು. ಮತ್ತೆ ಹೇಳ್ತಾನೆ 14ನೇ ವಚನ ಹೇಳ್ತಾನೆ, ಯೆಹೋವನಿಗೆ ಅಸಾಧ್ಯವಾದುಂಟು. ಇದು ದೇವರೇ ಕೇಳುವಂಥದ್ದು. ಯೆಹೋವನಿಗೆ ಅಸಾಧ್ಯವಾದುಂಟು. ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಮಗನಿರುವನು ಪರ್ಟಿಕ್ಯುಲರ್ ಆಗಿ ಹೇಳ್ತಾನೆ. ಇವತ್ತು ಕೂಡ ನನ್ನ ಪ್ರೀತಿ ದೇವಜನರು, ಯಾವುದೇ ಸಮಸ್ಯೆ ಇರಲಿ, ಕಷ್ಟ ಇರಲಿ, ನಿಮ್ಮ ಜೀವನದಲ್ಲಿ ನೀವು ಕಂಗಾಲಾಗಬೇಡ್ರಿ, ಕುಗ್ಗಿ ಹೋಗಬೇಡ್ರಿ. ಯಾಕಂದರೆ ನಾವು ನಂಬುವಂಥ ದೇವರು ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು. ಅದನ್ನೇ ಯೆರೆಮೀಯನು ಹೇಳ್ತಿದ್ದಾನೆ, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು, ನಿನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟು. ಹಲ್ಲೆಲೂಯಾ. ಮತ್ತು ಮಾರ್ಕನ ಸುವಾರ್ತೆಯಲ್ಲಿ ಕೂಡ 9ನೇ ಅಧ್ಯಾಯ 23ನೇ ವಚನದಲ್ಲಿ ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು, ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದೆಂದು ಹೇಳಿದ. ನಂಬುವವನಿಗೆ
ಇವತ್ತು ಆಗೋದು ಬೇರೆ ಯಾರಿಗೆಲ್ಲ ನಂಬಬೇಕು. ನಾವು ನಮ್ಮ ಕೆಲಸ ನಂಬುವಂಥದ್ದು. ನಂಬುದಂತ ಹೇಳಿದ್ರೆ ಕಣ್ಣು ಮುಚ್ಚಿ ನಂಬುವಂಥದ್ದು, ಕಣ್ಣು ಮುಚ್ಚಿ ನಂಬುವಂಥ. ಎಸ್, ಆ ರೀತಿಯಾದ ದೇವರ ಮೇಲೊಂದು ನಂಬಿಕೆ ನಾವು ಇಡುವಾಗ ಅಲ್ಲಿ ಆಗ್ತದೆ. ಇಲ್ಲಿ ಒಬ್ಬ ತಂದೆ ಕೇಳುವಂಥ ಮಾತು, ಒಂದು ಹುಡುಗನನ್ನು ಹಿಡ್ಕೊಂಡು ಬರ್ತಾರೆ, ತನ್ನ ಮಗನನ್ನು ಕರೆದುಕೊಂಡು ಬರ್ತಾರೆ. ಶಿಷ್ಯರ ಬಳಿಗೆ ಬರುವಾಗ ಅವರಿಗೆ ಆತನ ರೋಗವನ್ನು ಗುಣಪಡಿಸಲಿಕ್ಕೆ ಆಗದಂಥ ವೇಳೆಯಲ್ಲಿ ಯೇಸುಸ್ವಾಮಿ ಹತ್ರ ಬಂದು ಕೇಳ್ತಾನೆ, ಯೇಸುಸ್ವಾಮಿ, ನಿನಗೆ ಅಸಾಧ್ಯ ಉಂಟಾ ಈ ನನ್ನ ಮಗನನ್ನು ಗುಣಪಡಿಸಲು? ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿನ್ನ ಕೈಯಲ್ಲಿ ಆಗಿದ್ರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲವೂ ಆಗುವುದು. ಮತ್ತೆ ಸ್ವಾಮಿ ಹೇಳ್ತಾರೆ 11ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ನೀವು ನೋಡೋದಾದ್ರೆ 39ನೇ ವಚನದಿಂದ, ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ. ಇದು ಯಾರ ಬಗ್ಗೆ ಹೇಳುವುದ್ರೆ ನಮಗೆಲ್ಲ ಗೊತ್ತಿದೆ, ಸತ್ತು ಹೋದ ಲಾಜರ್ನ ವಿಷಯದಲ್ಲಿ ಹೇಳುವಂಥ ಮಾತು. ಹೇಳ್ತಾನೆ, ಅದಕ್ಕೆ ಆಕೆ ಮಾರ್ತಳು ಹೇಳ್ತಾಳೆ, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ನಿಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ಸತ್ತಿರಬಹುದು, ಆಗದೇ ಇರುವಂಥ ಸಂಗತಿ ಇರ್ಬೋದು. ಇದು 100% ಆಗದಿರುವಂಥ ಸಂಗತಿ. ಇವತ್ತು ಕೂಡ ನಮ್ಮ ದೇವರು ಮಾರ್ಪಟ್ಟಿಲ್ಲ. ನಿಮ್ಮ ಜೀವನದಲ್ಲಿ ಕೂಡ ಒಂದು ವೇಳೆ ಆಗುವುದೇ ಇಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ನೀವು ನಂಬಿರುವಂಥ, ಇವತ್ತು ಈ ಗಳಿಗೆಯಲ್ಲಿ ನೀನು ನಂಬಿರುವುದಾದರೆ ಮಾರ್ತಳ ಹಾಗೆ ಒಂದು ಕ್ಷಣ ನಿನ್ನ ನಂಬಿಕೆಯನ್ನು ಬದಲಾಯಿಸು. ಯೇಸುಸ್ವಾಮಿ ಈಗ ಇಲ್ಲಿ ಹೇಳ್ತಾರೆ ಅಂದರೆ, ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೆ. ಅವಳು ಈಗ ಇದು ನಂಬಿದ್ದಾಳೆ, ನನ್ನ ತಮ್ಮ ಸತ್ತು 4 ದಿವಸವಾಗಿದೆ, ಆತನು ನಾರುತ್ತಾ ಇದ್ದಾನೆ, ನಾತ ಬರ್ತದೆ, ಈಗ ಕಲ್ಲು ತೆಗೆದ್ರೆ ಬೇಡ ಎನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ. ಇವತ್ತು ಕೂಡ ಪ್ರೀತಿ ದೇವಜನರೇ, ನೀವೊಂದು ವೇಳೆ ಒಂದು ನಂಬಿ ನೀವು ಒಳಗಿಟ್ಕೊಂಡಿರ್ಬೋದು, ಇದು ಆಗುವುದೇ ಇಲ್ಲ, ಇದು ಮುಗಿಯಿತು, ಇದು ಮುಗ್ದ ಚಾಪ್ಟರ್, ಇದು ಆಗುವುದಿಲ್ಲ ಎಂಬುದಾಗಿ. ಆದರೆ ನೀವು ನಿಜವಾಗ್ಲೂ ಯೇಸುವಿನ ಮೇಲೆ ನಂಬಿಕೆ ಇಡುವುದಾದರೆ, ಆ ಮಹಾದೇವರ ಮೇಲೆ ನಂಬಿಕೆ ಇಡುವುದಾದರೆ, ದೇವರ ವಾಕ್ಯ ಹೇಳ್ತದೆ, ನೀನು ನಂಬಿದರೆ, ಯೇಸುಸ್ವಾಮಿ ಹೇಳುತ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತಿ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ, ದೇವರ ಉದ್ದೇಶ ನಮ್ಮ ಮೇಲೆ ಬಹಳ ಶ್ರೇಷ್ಠವಾಗಿದೆ. ಅದಕ್ಕೋಸ್ಕರ ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನುಂಟು ಮಾಡುವಾಗ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆತನನ್ನು ಉಂಟು ಮಾಡ್ತಾನೆ. ಮೊದಲನೇದಾಗಿ, ದೇವರಿಗೆ ಯಾವುದು ಕಷ್ಟ ಅಲ್ಲ, ಆತನ ಯಾವುದು ಸಮಸ್ಯೆ ಕೂಡ ಪರಿಹಾರ ಮಾಡಲಿಕ್ಕೆ ಅಸಾಧ್ಯವಾದ ಯಾವುದಿಲ್ಲ. ಎರಡನೇದಾಗಿ, ದೇವರ ಉದ್ದೇಶಗಳು ನಮ್ಮ ಮೇಲೆ ಬಹಳ ಶ್ರೇಷ್ಠವಾಗಿದೆ. ಅಲ್ಲಿ ನಾವು ನೋಡ್ತೇವೆ, ನಮ್ಮ ಸ್ವರೂಪದಲ್ಲಿ ದೇವರು ಹೇಳುವಂಥದ್ದು, ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಆದಿಕಾಂಡ 1:26 ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಎಲ್ಲ ಕಡೆ ದೊರೆತನ ಮಾಡಲಿ. ದಿಸ್ ಈಸ್ ದ ಪರ್ಪಸ್. ಇದು ದೇವರ ಒಂದು ಉದ್ದೇಶ. ಮನುಷ್ಯನುಂಟು ಮಾಡುವಾಗ ಭೂಮಿಯಲ್ಲಿ ಅವನು ದೊರೆತನ ಮಾಡಲಿ ಎಂಬುದಾಗಿ. ಹೀಗೆ ದೇವರು ಮನುಷ್ಯನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಲೈಕ್ ಎ ಗಾಡ್. ಆ ರೀತಿಯಲ್ಲಿ ದೇವರ ಸ್ವರೂಪದಲ್ಲಿ ಉಂಟು ಮಾಡಿ ಅವನು ಬಿಟ್ಟು ಬಿಡ್ತಾನೆ. ನಮಗೆಲ್ಲ ಗೊತ್ತಿದೆ, ಆ ಒಂದು ಪ್ರಿವಿಲೇಜನ್ನು ಆದಾಮನು ಕಳೆದುಕೊಂಡು ಬಿಡ್ತಾನೆ. ಆ ಪ್ರಿವಿಲೇಜನ್ನು ಯೇಸುಸ್ವಾಮಿ ಮತ್ತೆ ನಮಗೆ ಕೊಡ್ಲಿಕ್ಕೋಸ್ಕರ ಆತನು ಮತ್ತೆ ಬರ್ತಾನೆ. ಅದಕ್ಕೋಸ್ಕರ ಎಫೆಸ ಸಭೆಗೆ ಬರೆಯುವಾಗ ಪೌಲನು ಈ ಒಂದು ಗೂಢಾರ್ಥವನ್ನು ಆತನು ಬರೆಯುತ್ತಾನೆ. 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದಿದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿ ತೆಗೆದುಕೊಂಡನು. ಮತ್ತೆ ಆತನು ನನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ತನ್ನ ಪುತ್ರನಾಗಿ ಮಾಡಲಿಕ್ಕೆ, ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಲಿಕ್ಕೆ, ಈ ಲೋಕದಲ್ಲಿ ದೊರೆತನ ಮಾಡಲಿಕ್ಕೆ
ದೇವರು ನಮ್ಮನ್ನು ಮತ್ತೆ ಯೇಸು ಕ್ರಿಸ್ತನ ಮೂಲಕ ಆತನು ಆದುಕೊಂಡಿದ್ದಾನೆ. ಹಾಗಾದರೆ ಈ ಒಂದು ಪವರ್ ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ ಎನ್ನುವಂಥ ಪರಿಜ್ಞಾನದಲ್ಲಿ ಇವತ್ತು ನಾನು ನೀವು ಬದುಕಬೇಕು ಎಂಬುದಾಗಿ ಇಲ್ಲಿ ವಾಕ್ಯ ನಮಗೆ ಹೇಳಿಕೊಡ್ತೇವೆ ಪ್ರಿಯರೇ. ಹಾಗಾಗಿ ಪ್ರೀತಿಯ ದೇವ ಜನರೇ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಯಾಕೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅಂತ ಹೇಳಿದರೆ ಆತನೊಂದು ಪರ್ಪಸ್ಸಿಗೋಸ್ಕರ, ಒಂದು ಉದ್ದೇಶಕ್ಕೋಸ್ಕರ. ಇವತ್ತು ನೀವು ಕೇಳ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನೀವು ಬೇರೆ ದೇಶದಿಂದ ಕೇಳ್ತಾ ಇರ್ಬೋದು, ಬೇರೆ ಊರಿನಿಂದ ಕೇಳ್ತಾ ಇರ್ಬೋದು, ಬೇರೆ ಹಳ್ಳಿಗಳಿಂದ, ಪಟ್ಟಣಗಳಿಂದ, ಆಫೀಸಿಂದ, ಬೇರೆ ಬೇರೆ ಕಡೆಗಳಿಂದ ನೀವು ಕೇಳ್ತಾ ಇರ್ಬೋದು. ಆದರೆ ದೇವರು ನಿಮ್ಮನ್ನೊಂದು ಪರ್ಪಸ್ಸಿಗೋಸ್ಕರ ಆ ಸ್ಥಳದಲ್ಲಿ ಇಟ್ಟಿದ್ದಾರೆ. ದೇವರಿಗೆ ಗೊತ್ತಿತ್ತು ನೀನು ಎಲ್ಲಿರಬೇಕು, 2024 ಇಸವಿ ಎಲ್ಲಿರಬೇಕು ಎಂಬುದಾಗಿ ದೇವರು ನಿನ್ನ ಮೇಲೆ ಒಂದು ವಿಶೇಷವಾದ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಪ್ರಿಯರೇ. ನೀನು ಯಾರ ಮನೆಯಲ್ಲಿ ಹುಟ್ಟಬೇಕು, ಯಾರ ಹೆಂಡತಿ ಆಗಬೇಕು, ಯಾರ ಗಂಡನಾಗಬೇಕು, ಯಾವ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿರಬೇಕು, ಯಾವ ಊರಲ್ಲಿರಬೇಕು, ಯಾವ ಮನೆಯಲ್ಲಿರಬೇಕು, ಎಲ್ಲಿ ಕೆಲಸ ಮಾಡಬೇಕು, ಇದೆಲ್ಲವೂ ದೇವರ ಉದ್ದೇಶ. ನಾವು ನೆನೆಸ್ತೇವೆ ನನ್ನ ಪ್ರಯತ್ನ ಇಲ್ಲ, ಇಟ್ಸ್ ದ ಗಾಡ್ಸ್ ಪ್ಲ್ಯಾನ್. ಈಗ ನಾವು ಆ ಪ್ಲ್ಯಾನನ್ನು ಒಂದು ವೇಳೆ ಅರಿಯದೆ ಜೀವನ ಮಾಡುವಾಗ, ನಮ್ಮ ಪ್ರಯತ್ನದಿಂದ ಜೀವನ ಮಾಡಲಿಕ್ಕೆ ನಾವು ಪ್ರಯತ್ನ ಪಡುವಾಗ ಅಲ್ಲಿ ನಾವು ಸೋಲನ್ನು ಉಣ್ಣುತ್ತೇವೆ, ಅನೇಕ ವರ್ತಿ ಕಷ್ಟದಿಂದ ಹಾದು ಹೋಗ್ತೇವೆ. ಅದೇ ಸಮಯದಲ್ಲಿ ದೇವರ ಪ್ಲಾನ್ ಆಗಿದೆ ನಾನಿಲ್ಲಿರುವಂಥದ್ದು ಎಂಬುದಾಗಿ ಒಂದು ವೇಳೆ ನೀವು ಆಲೋಚನೆ ಮಾಡಿ ಜೀವನ ಮಾಡೋದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವನ ಮಾಡೋದಾದರೆ, ನಮ್ಮ ಜೀವನ ಅದು ಬಹಳ ಬ್ಯೂಟಿಫುಲ್ ಆಗಿ, ಸಮಸ್ಯೆ ಬರ್ತದೆ ಬರುವುದಿಲ್ಲ ನಾನು ಹೇಳಲ್ಲ, ಆ ಸಮಸ್ಯೆ ಬಂದರೂ ಕೂಡ ಸಮಸ್ಯೆಯನ್ನು ಜಯಿಸಿದಂಥ ದೇವರು ನಮ್ಮ ಸಂಗಡ ಇರುವಾಗ ಆತನು ನಮ್ಮನ್ನು ಕೈಗಳನ್ನು ಹಿಡಿದು ಆತನು ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ ಪ್ರಿಯರೇ. ದೇವರು ನಮ್ಮನ್ನು ಕರೆದ ಒಂದು ಉದ್ದೇಶವಿದೆ. ಹಲ್ಲೆಲೂಯಾ. ಆ ಉದ್ದೇಶವನ್ನು ನಾವು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ರೋಮಾಪುರಕ್ಕೆ ಬರೆಯುವಾಗಲೂ ಕೂಡ ಪೌಲ್ ಹೇಳುವಂಥ ಮಾತು 8:28 ಯಾವಾಗಲೂ ಹೇಳುವಂಥ ಮಾತಿದ್ದು, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಮಾಡುತ್ತಾನೆ ಎಂಬುದಾಗಿ. ಅನುಕೂಲವಾಗುತ್ತೆ ಎಂದು ನನಗೆ ಗೊತ್ತಿದೆ ಅಥವಾ ನಮಗೆ ಗೊತ್ತಿದೆ ಎಂಬುದಾಗಿ ಅಲ್ಲಿ ಪೌಲ್ ಹೇಳ್ತೇನೆ. ದೇವರ ಸಂಕಲ್ಪದ ಮೇರೆಗೆ ಇವತ್ತು ನೀವು ಒಂದು ವೇಳೆ ದೇವರು ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ ಒಂದು ವೇಳೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡಿರುವುದಾದರೆ, ಒಂದು ವೇಳೆ ಈ ರೀತಿ ನಡೆಯುವುದಾದರೆ, ದೇವರ ವಾಕ್ಯ ಹೇಳ್ತದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ನಮಗೆ, ನಮ್ಮ ಅನುಕೂಲಕ್ಕಾಗಿ ಎಲ್ಲ ಕಾರ್ಯಗಳು ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ದೇವಜನರೇ, ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ದೇವರು ಕರೆದ ಉದ್ದೇಶವನ್ನು ನಾವು ತಿಳಿದುಕೊಂಡು ಜೀವಿಸಬೇಕು. ಮೂರನೇದಾಗಿ, ದೇವರು ನಮ್ಮನ್ನೊಂದು ಗುರುತಾಗಿ ಒಂದು ಅದ್ಭುತವಾಗಿ ನಮ್ಮನ್ನಿಟ್ಟಿದ್ದಾನೆ. ಮೊದಲನೇದಾಗಿ, ದೇವರಿಗೆ ನಮ್ಮ ಜೀವನದಲ್ಲಿ ಯಾವುದೂ ಕಷ್ಟ ಅಲ್ಲ, ಅಸಾಧ್ಯವಲ್ಲ. ಎರಡನೇದಾಗಿ, ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ಶ್ರೇಷ್ಠವಾಗಿದೆ. ಮೂರನೇದಾಗಿ, ದೇವರಿಗೆ ನಾವೊಂದು ಗುರುತಾಗಿದೆ. ಎಲ್ಲಿ? ಲೋಕದಲ್ಲಿ ದೇವರಿಗೆ ನಾವೊಂದು ಗುರುತಾಗಿದ್ದೇವೆ, ನಾವೊಂದು ಅದ್ಭುತವಾಗಿದ್ದೇವೆ. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಕೂಡ ಹೇಳುವಂಥದ್ದು 4:48 ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ, ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಅವ್ರು ಹೇಳ್ತಾರೆ, ನೀವು ಸೂಚಕ ಕಾರ್ಯ ನೋಡಿದರೆ ಮಾತ್ರ ನೀವು ನಂಬ್ತೀರಿ, ಇಲ್ಲ ನಂಬುವುದಿಲ್ಲ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ನೀವೇ ಸೂಚಕ ಕಾರ್ಯಗಳು, ನೀವೇ ಸೂಚನೆ, ನೀವೇ ಅದ್ಭುತ. ನೀವು ಬೇಕಲೇ ಯೆಶಾಯನ ಪ್ರವಾದನ ಗ್ರಂಥ 8:18 ನೋಡುವುದಾದರೆ ಅಲ್ಲಿ, ಆಹಾ, ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚೀಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನ ಯೆಹೋವನಿಗುಂಟಾಗುವ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲ್ಯರ ಮಧ್ಯದಲ್ಲಿ ಇಟ್ಟಿದ್ದಾನೆ. ಸೈನ್ಸ್ ಆ್ಯಂಡ್ ವಂಡರ್ಸ್, ನಾವೇ ಗುರುತು, ನಾವೇ ಚಿಹ್ನೆ, ನಾವೇ ಚಿಹ್ನೆ. ಇಲ್ಲಿ ಹೇಳ್ತೇವೆ ಎಷ್ಟು ಅವ್ರ ಗುರುತುಗಳು ನೋಡದೆ, ಅದ್ಭುತಗಳು ನೋಡದೆ ನಂಬುದಿಲ್ಲ. ದೇವರ ವಾಕ್ಯ ಹೇಳ್ತೇನೆ, ನಾವೇ ಅದ್ಭುತ. ಯೇಸು ಸ್ವಾಮಿ ಅದಕ್ಕೋಸ್ಕರ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು, ನೀವು ಲೋಕಕ್ಕೆ ಉಪ್ಪು. ಯಾಕಂದರೆ ನಮ್ಮನ್ನು ದೇವರು ಅದಕ್ಕೋಸ್ಕರ ಕರೆದಿದ್ದಾನೆ ಪ್ರಿಯರೇ. ಹಾಗಾಗಿ ನಮ್ಮ ಜೀವನದಲ್ಲಿ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ. ದೇವರೊಂದು ಪರ್ಪಸ್ಸಿಗೋಸ್ಕರ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಗುರುತಾಗಿ ಒಂದು ಸೂಚಕವಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಇಬ್ರಿಯ ಗ್ರಂಥಕರ್ತನು ಕೂಡ ಹೇಳುವಂಥ ಮಾತೇನೆಂದರೆ 2:4, ಮತ್ತು ದೇವರು ಅವನ ಕೈಯಿಂದ ಸೂಚಕ ಕಾರ್ಯಗಳನ್ನು
ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವನಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದರು. ಪವಿತ್ರಾತ್ಮನ ಕಾರ್ಯಗಳು ಅಲ್ಲಿ ನಡೆಯೋದು ನಾವು ನೋಡ್ತೇವೆ ಹೊಸ ಒಡಂಬಡಿಕೆ ಕಾಲದಲ್ಲಿ. ಪ್ರಿಯರೇ, ಈ ಕಾರ್ಯಗಳು ಇವತ್ತೂ ಕೂಡ ನಿನ್ನ ಮೂಲಕ ದೇವರು ನಿನ್ನೊಂದು ಅದ್ಭುತವಾಗಿಟ್ಟಿದ್ದಾನೆ. ನೀನಿರುವಂಥ ಕುಟುಂಬದಲ್ಲಿ, ನೀನಿರುವಂಥ ಒಂದು ಎಲ್ಲಿ ಕೆಲಸ ಮಾಡ್ತೀಯ ಕೆಲಸದ ಜಾಗದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ನಾವನ್ನೊಂದು ಗುರುತಾಗಿಟ್ಟಿದ್ದಾರೆ ಪ್ರೇರೆ. ಹಾಗೆ ಆ ಗುರುತು ಹೇಗಿರಬೇಕೆಂದರೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದಾಗಿ ನಾವು ನಡೆಯುವಂಥದ್ದೇ. ಅಲ್ಲಿ ಅದಕ್ಕೆ ಪವಿತ್ರಾತ್ಮನ ನಮ್ಮ ಜೊತೆ ಇದ್ದುಕೊಂಡು ಆತ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ. ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ದೇವಜನರೇ, ನಾವು ಯಾವಾಗಲೂ ಕೂಡ ನಮ್ಮ ಜೀವನದಲ್ಲಿ ದೇವರದ್ದು ಯಾಕೆ ನಮ್ಮನ್ನು ಕರೆದಿದ್ದಾನೆ ಉದ್ದೇಶವನ್ನು ತಿಳಿದುಕೊಂಡು ನಾವು ಜೀವಿಸಬೇಕು. ಇವತ್ತು ನಾವು 3 ವಿಚಾರಗಳು ನಾವು ನೋಡಿದ್ದೇವೆ. ನಮ್ಮ ದೇವರಿಗೆ ಏನೂ ಕಷ್ಟವಲ್ಲ, ನಮ್ಮ ಜೀವನದಲ್ಲಿ ಎಲ್ಲವೂ ಸಾಧ್ಯ. ನಮಗೆ ಕಷ್ಟ ಅಂತ ಎನಿಸ್ಬೋದು, ಎಲ್ಲವೂ ಸಾಧ್ಯ. ಎರಡನೇದಾಗಿ, ದೇವರ ಉದ್ದೇಶ ಶ್ರೇಷ್ಠವಾಗಿದೆ ನಮ್ಮ ವಿಚಾರದಲ್ಲಿ. ಮೂರನೇದಾಗಿ, ನಾವು ದೇವರೊಂದು ಗುರುತಾಗಿ ಮತ್ತು ಅದ್ಭುತವಾಗಿ ಈ ಲೋಕದಲ್ಲಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಿಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ದೃಷ್ಟಿಸದೆ ದೇವರನ್ನು ದೃಷ್ಟಿಸಿರಿ, ದೇವರನ್ನು ದೃಷ್ಟಿಸಿರಿ. ಯಾಕಂದರೆ ದೇವರಿಗೆ ಎಲ್ಲವೂ ಸಾಧ್ಯ. ನಾವು ಬೇರೆ ಕಡೆ ದೃಷ್ಟಿ ಕೊಡೋದು ಬೇಡ, ಬೇರೆ ಎಕ್ಸ್ಪಿರಿಮೆಂಟ್ ಮಾಡಲಿಕ್ಕೆ ಹೋಗೋದು ಬೇಡ, ಇನ್ನೊಂದು ಎಕ್ಸ್ಪಿರಿಮೆಂಟ್ ಮಾಡಿ ನಾವು ಎಲ್ಲಿಯೂ ಇನ್ನೊಂದು ಹೊಂಡಕ್ಕೆ ಬೀಳೋದು ಬೇಡ. ಆತನ ದೃಷ್ಟಿಸುವ, ಆತನಲ್ಲಿ ಕೇಳುವ, ದೇವರೇ ನಿನ್ನನ್ನು ಗುರುತಾಗಿಯೂ ಅದ್ಭುತವಾಗಿ ಈ ಲೋಕದಲ್ಲಿ ಇಟ್ಟಿದ್ದಿ, ಅದಕ್ಕೋಸ್ಕರ ನೀನು ಕರೆದಿದ್ದಿ, ಅದಕ್ಕೋಸ್ಕರ ನಿನ್ನ ಉದ್ದೇಶವನ್ನು ನೆರವೇರಿಸಿಕೊಂಡು ನಾನು ಇಟ್ಟಿದ್ದಿ. ದೇವರೇ, ನನ್ನ ಜೀವನದಲ್ಲಿ ನೀನು ಸ್ವಾಮಿ ಅಸಾಧ್ಯವಾದವನ್ನು ಸಾಧ್ಯ ಮಾಡಪ್ಪ ಎಂಬುದಾಗಿ ನಾವಿವತ್ತು ಹೇಳುವ ಪ್ರಿಯರೇ. ಅದಕ್ಕೆ ಒಂದು ಹಾಡು ಹೀಗೆ ಹೇಳ್ತದೆ, ಸಾಧ್ಯವು ಎಲ್ಲ ಸಾಧ್ಯ, ನಿನ್ನಿಂದ ಅಸಾಧ್ಯ ಒಂದೂ ಇಲ್ಲ ಎಂಬುದಾಗಿ. ಈ ಹಾಡನ್ನು ನಾವು ಒಂದು ಹಾಡಿ ಮತ್ತು ಈ ಒಂದು ವಾಕ್ಯ ಭಾಗವನ್ನು ಕೊನೆಗೊಳಿಸುವ. ಎಲ್ಲರೊಟ್ಟಾಗಿ ಹಾಡುವ, ಅರಿಕೆ ಮಾಡುವ, ದೇವರಿಂದನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ. ನಮ್ಮ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಈ ಚರಣ ಹೀಗೆ ಹೇಳ್ತದೆ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಓಡಿತಯ್ಯ ಎಂಬುದಾಗಿ. ಈ ಹಾಡಿನ ಪ್ರಕಾರ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಅದು ಹಿಂಜಾರಿ ಹೋಗ್ತದೆ. ಕಷ್ಟಗಳು ಹಿಂಜಾರಿ ಹೋಗ್ತದೆ, ಕಣ್ಣೀರುಗಳು ಹಿಂಜಾರಿ ಹೋಗ್ತದೆ, ಸಮಸ್ಯೆಗಳು ಹಿಂಜಾರಿ ಹೋಗ್ತದೆ. ನಾವು ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಇದನ್ನು ಹಾಡುವ ಪ್ರಿಯರೇ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಓಡಿತಯ್ಯ, ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಓಡಿತಯ್ಯ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಕೊನೆಯದಾಗಿ ಈ ಒಂದು ಚರಣ ಪುನಃ ಹಾಡುವ. ಸಾಧ್ಯವು ಎಲ್ಲ ಸಾಧ್ಯ. ಇದು ಹೇಗೆ ಹಾಡಬೇಕಂದ್ರೆ, ನಮ್ಮ ದೇವರನ್ನು ಮುಂದಿಟ್ಟುಕೊಂಡು ಆತನಿಗೆ ಅಸಾಧ್ಯವಾದ ಒಂದೂ ಇಲ್ಲ ಎಂಬುದಾಗಿ ನಾವು ನಂಬಿಕೆಯಿಂದ, ಹೌದು ಸ್ವಾಮಿ ಸಾಧ್ಯ, ನಿನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ ಈ ಒಂದು ಚರಣ ಮಾತ್ರ
ಕೊನೆಯದಾಗಿ ಹಾಡುವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ಎಲ್ಲಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದೂ ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ. ನಾವು ಪ್ರಾರ್ಥನೆ ಮಾಡುವ, ವಾಕ್ಯವನ್ನು ಕೇಳಿದ್ದೇವೆ, ಆತನ ಆರಾಧನೆ ಮಾಡಿದ್ದೇವೆ. ದೇವರು ನಮ್ಮನ್ನು ಕರೆದ ಉದ್ದೇಶ, ದೇವರು ನಮ್ಮನ್ನು ಗುರುತಾಗಿಟ್ಟಂತ ಅದ್ಭುತವಾಗಿಟ್ಟಿದ್ದಾನೆ. ದೇವರು ನಮ್ಮ ಜೀವನದಲ್ಲಿ ಬರೋದೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಆತನಿಗೆ ಸಾಧ್ಯ ಇದೆ. ಇದೆಲ್ಲ ನಂಬಿದವರಾಗಿ ದೇವರ ಮೇಲೆ ದೃಷ್ಟಿ ಇಟ್ಟು ನಾವು ಪ್ರಾರ್ಥಿಸುವ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕೋಸ್ಕರ ನಿನ್ನ ಸ್ತೋತ್ರಪ್ಪ. ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಸ್ವಾಮಿ, ನಿನ್ನ ಆರಾಧನೆ ಮಾಡಿದ್ದೇವೆ. ನಿನಗೆ ಅಸಾಧ್ಯವಾದ ಒಂದೂ ಇಲ್ಲ ಎಂಬುದಾಗಿ ಸ್ವಾಮಿ ನಾವು ಅರಿಕೆ ಮಾಡಿದ್ದೇವೆ. ದೇವರೇ, ನಾವು ಅರಿಕೆ ಮಾಡುವವರು, ವಾಕ್ಯವನ್ನು ಕೇಳುವವರು, ಹೇಳುವವರು ಮಾತ್ರವಾಗಿರದೆ ನಿನ್ನ ಮೇಲೆ ಸಂಪೂರ್ಣವಾದ ಒಂದು ನಂಬಿಕೆಯನ್ನಿಟ್ಟುಕೊಂಡು ಕರ್ತನೇ, ಈ ದಿನ ಸ್ವಾಮಿ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳ ಕಡೆಗೆ ನಮ್ಮ ಗಮನ ನಾವು ಕೊಡದೆ ದೇವರೇ ನಿನ್ನ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟುಕೊಂಡು ಜೀವನ ಮಾಡುವಂಥ ಕೃಪೆ ನಮಗೆ ದಯಪಾಲಿಸಿಕೊಡಪ್ಪ. ಪವಿತ್ರಾತ್ಮ ದೇವರೇ, ನಮಗೆ ಸಹಾಯ ಮಾಡು. ನಮ್ಮ ನಂಬಿಕೆ ಕಡಿಮೆ ಆಗಿದ್ದರೆ ನಮ್ಮಲ್ಲಿ ನಂಬಿಕೆ ಹುಟ್ಟಿಸು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೇ, ನಾವು ನಿನ್ನ ಬೆಳಕಾಗಿ ಗುರುತಾಗಿ ಸ್ವಾಮಿ ಅದ್ಭುತವಾಗಿ ಈ ಲೋಕದಲ್ಲಿ ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ನೀನು ಕರೆದಂಥ ಉದ್ದೇಶವನ್ನು ನಾವು ನೆರವೇರಿಸುವಂಥ ಕೃಪೆ ಕೊಡಪ್ಪ. ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ತೆಗೆದು ಹಾಕಪ್ಪ. ದೇವರೇ, ನೀನೇ ನಮ್ಮ ಜೊತೆ ಎತ್ಕೊಂಡು ನಡೆಸಪ್ಪ. ನಮ್ಮ ಜೀವನದ ಮೂಲಕ, ನಮ್ಮ ಜೀವಿತದ ಮೂಲಕ ದೇವರೇ ನೀನೇ ಮಹಿಮೆ ಹೊಂದಪ್ಪ. ಕರ್ತನೇ, ಈ ರೀತಿ ನೀನು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ವೀಕ್ಷಣೆ ಮಾಡುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ನಿನ್ನ ಮಕ್ಕಳು ಸ್ವಾಮಿ, ಯಾವುದಾದ್ರೂ ಕಷ್ಟ, ಕಣ್ಣೀರು, ಸಮಸ್ಯೆಲಿರುವುದಾದರೆ ತಂದೆಯೇ ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಸ್ವಾಮಿ. ಆ ಕಷ್ಟ, ಕಣ್ಣೀರು, ಸಮಸ್ಯೆಗಳನ್ನು ನೋಡದೆ ದೇವರೇ ನೀನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಅಪ್ಪ ಅವರು ಅರಿತುಕೊಂಡು ಸ್ವಾಮಿ ನಿನ್ನ ದೃಷ್ಟಿಸುವಂಥ ಕೃಪೆ ಕೊಡಪ್ಪ. ಎಲ್ಲ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ ಇವತ್ತು ಸುವಾರ್ತೆ ಸಾರ್ತಾ ಇದೆ. ಹೌದು, ಈ ಕೊನೆಯ ದಿನಗಳಲ್ಲಿ, ಇಂದು ಕೊನೆಯ ದಿನಗಳ ಉಜ್ಜೀವನಕ್ಕೋಸ್ಕರ ದೇವರು ಆದುಕೊಂಡಂಥ ಒಂದು ಸುವಾರ್ಥ ಮಾಧ್ಯಮವಾಗಿದೆ ಬಿಗ್ ಜೆ ಟಿವಿ. ಒಂದು ವೇಳೆ ಯೇಸುಸ್ವಾಮಿ ಹೇಳ್ತಾರೆ, ಹೋಗ್ರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆನ ಸಾರ್ರಿ ಎಂಬುದಾಗಿ. ಈ ಒಂದು ಯೇಸುಸ್ವಾಮಿಯ ಈ ಆಜ್ಞೆಯನ್ನು ಕೈಗೊಳ್ಳಲು ನೀವು ಒಂದು ವೇಳೆ ಬಯಸುವುದಾದರೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿರಿ. ಮೊದಲನೇದಾಗಿ ನಾವು ಕೇಳಿಕೊಳ್ಳುತ್ತೆ, ನಮಗೋಸ್ಕರ ಈ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ದೇವರ ಆತ್ಮನು ನಿಮಗೆ ಪ್ರೇರೇಪಣೆ ಕೊಡುವುದಾದರೆ ಇನ್ನೂ ಹೆಚ್ಚಿನದು ಸಹಾಯಗಳು ನೀವು ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಬರುವಂಥ ಒಂದು ನಂಬರಿಗೆ ನೀವು ಕರೆ ಮಾಡ್ಬೋದು. ಯಾವ ರೀತಿಗೆ ಇಲ್ಲಿ ನಿಮಗೆ ಸಹಾಯ ಮಾಡ್ಬೋದು, ನೀವು ದೇವರಲ್ಲಿ ಕೇಳಿ ಇದನ್ನು ನೀವು ಮಾಡ್ಬೋದು. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ